ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಅನ್ನಭಾಗ್ಯ ಯೋಜನೆ ಅಡಿ ಇನ್ಮುಂದೆ ಹಣದ ಬದಲಿಗೆ 5 ಕೆಜಿ ಅಕ್ಕಿ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಮಾಹಿತಿ. ಫೆಬ್ರವರಿಯ ಅಕ್ಕಿ ಸೇರಿಸಿ ಮಾರ್ಚ್ ತಿಂಗಳಲ್ಲಿ ನೀಡುವುದಕ್ಕೆ ನಿರ್ಧಾರ. ಡಿಕೆಶಿ ಸಿಎಂ ಮಾಡೋ ಕನಸಿಗೆ ಕಟಿಬದ್ಧರಾಗಿರುವ ಸೋದರ. ಸಚಿವ ಸತೀಶ್ ಜಾರಕಿಹೊಳಿ ಭೇಟಿಯಾಗಿ ಡಿಕೆ ಸುರೇಶ್ ಚರ್ಚೆ. ಭವಿಷ್ಯದಲ್ಲಿ ಡಿಕೆ ಶಿವಕುಮಾರ್ಗೆ ವಿರೋಧ ಎದುರಾಗದಂತೆ ಎಚ್ಚರಿಕೆಯ ಹೆಜ್ಜೆ. ಎರಡು 2026ರಲ್ಲಿ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ. 543ರಿಂದ 753ಕ್ಕೆ ಕ್ಷೇತ್ರಗಳ ಸಂಖ್ಯೆ ಏರಿಕೆ ಆಗೋ ಸಾಧ್ಯತೆ. ಕರ್ನಾಟಕದಲ್ಲೂ 28 ಕ್ಷೇತ್ರಗಳು, 36ಕ್ಕೆ ಹೆಚ್ಚಳ ನಿರೀಕ್ಷೆ. ಪುನರ್ವಿಂಗಡಣೆಗೆ ಕಾಂಗ್ರೆಸ್ ಡಿಎಂಕೆಯಿಂದ ತೀವ್ರ ವಿರೋಧ. ನಾಳೆಯಿಂದ ಬಜೆಟ್ ಅಧಿವೇಶನ. ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದಲ್ಲಿ ಇಂದು ಜೆಡಿಎಸ್ನಿಂದ 2 ಮಹತ್ವದ ಸಭೆ. ಸದನದಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ವಿಚಾರಗಳ ಬಗ್ಗೆ ಚರ್ಚೆ. ಮಾರ್ಚ್ 22ಕ್ಕೆ ಅಖಂಡ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆ. ಆದರೂ ಎಂದಿನಂತೆ ಸಂಚರಿಸುತ್ತೆ 1 ಲಕ್ಷ ಖಾಸಗಿ ವಾಹನಗಳು. ಹೋರಾಟಕ್ಕೆ ಬೆಂಬಲ, ಬಂದ್ಗಿಲ್ಲ ಅಂತಿರುವ ಹಲವು ಸಂಘಟನೆಗಳು. ಹೋಟೆಲ್ ಅಸೋಸಿಯೇಷನ್ ಕೂಡ ಮಾಡಿಲ್ಲ ನಿರ್ಧಾರ. ಚಿತ್ರದುರ್ಗದ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಡೀನ್ ಯುವರಾಜ್ ವಿರುದ್ಧ ಶಾಸಕ ಬಿಜಿ ಗೋವಿಂದಪ್ಪರಿಂದಲೇ ಗಂಭೀರವಾದ ಆರೋಪ. ಹಣ ಕೊಟ್ಟವನನ್ನೇ ತಂದು ಮುಂದೆ ನಿಲ್ಲಿಸ್ತೇನೆ ಅಂತ ಗರಂ. ಹಂಪಿ ಉತ್ಸವದ 2ನೇ ದಿನ ಕಲಾವಿದರ ಕಲರವ. ಹಾಡು, ಡೈಲಾಗ್, ಡ್ಯಾನ್ಸ್ ಮೂಲಕ ಜನರಿಗೆ ಭರ್ಜರಿ ಮನರಂಜನೆ. ಇಂದು ಕೊನೆಯ ದಿನವೂ ನಡೆಯಲಿದೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ. ಹರಿಹರದ ನಗರಸಭೆಯಲ್ಲಿ ಇಂಜಿನಿಯರ್ಗಳಿಂದ ಭಾರೀ ಅಕ್ರಮ. ಕಿರುನೀರು ಸರಬರಾಜು, ಸಿಸಿ ರಸ್ತೆಯಲ್ಲಿ ಮಹಾಮೋಸ. ಕಾಮಗಾರಿ ಮಾಡದೆ ಕೋಟಿ ಲೂಟಿ. ತನಿಖೆ ನಡೆಸಿ ಎಫ್ಐಆರ್ ಹಾಕುವುದಕ್ಕೆ ನಗರ ಕೋಶಾಭಿವೃದ್ಧಿ ಇಲಾಖೆ ಆದೇಶ. ಬೆಂಗಳೂರು ಪೊಲೀಸರಿಗೆ ತಲೆನೋವಾದ ವಿಧಾನಸೌಧ ಪುಸ್ತಕ ಮೇಳ. ಆಧಾರ್ ಕಾರ್ಡ್ ತೋರಿಸಿ ಸಾರ್ವಜನಿಕರಿಗೆ ಪ್ರವೇಶಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಸರ್ಕಾರ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇರೋದ್ರಿಂದ ಸವಾಲಾದ ಭದ್ರತಾ ಪರಿಶೀಲನೆ. ಫೇಮಸ್ ಆಗಬೇಕು ಅಂತ ಯೂಟ್ಯೂಬರ್ ಎಡವಟ್ಟು. ಬಿಹಾರದಲ್ಲಿ ರೈಲಿನಲ್ಲಿ ಕುಳಿತಿದ್ದ ಪ್ರಯಾಣಿಕರಿಗೆ ಕಪಾಳಕ್ಕೆ ಹೊಡೆದು ಕಿತಾಪತಿ. ವಿಡಿಯೋ ಆಧರಿಸಿ ರಿತೇಶ್ ಬಂಧಿಸಿದ ರೈಲ್ವೆ ಪೊಲೀಸರು. ತಿರುಮಲವನ್ನ ವೈಮಾನಿಕ ನಿಷೇಧಿತ ವಲಯವೆಂದು ಘೋಷಿಸಿ ಕೇಂದ್ರ ಸರ್ಕಾರಕ್ಕೆ ತಿರುಪತಿ ತಿರುಮಲ ದೇಗುಲ ಸಂಸ್ಥೆ ಮನವಿ. ತಿರುಮಲದ ಪಾವಿತ್ರ್ಯತೆ, ಆಧ್ಯಾತ್ಮಿಕ ಪರಂಪರೆ ರಕ್ಷಿಸುವುದಕ್ಕೆ ಸೂಕ್ತ ಕ್ರಮಕ್ಕೆ ಪತ್ರ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಮನರಂಜನೆಯ ಹಬ್ಬ ಶುರು. ಫಿಲಂ ಫೆಸ್ಟಿವಲ್ನಲ್ಲಿ ಇಂದಿನಿಂದ ಸಿನಿಮಾಗಳ ಪ್ರದರ್ಶನ. 60 ದೇಶಗಳ 200ಕ್ಕೂ ಅಧಿಕ ಚಿತ್ರಗಳಿಗೆ ಮನ್ನಣೆ. ಸಮಾಜದ ಸ್ವಾಸ್ಥ್ಯ ಕಾಪಾಡಬಲ್ಲ ಸಿನಿಮಾಗಳಿಗೆ ಹೆಚ್ಚಿನ ಒತ್ತು. ಕೂಲಿ ಸಿನಿಮಾದಲ್ಲಿ ಐಟಂ ಸಾಂಗ್ ಮಾಡುವುದಕ್ಕೆ ದೊಡ್ಡ ಮೊತ್ತಕ್ಕೆ ಪೂಜಾ ಹೆಗ್ಡೆ ಡಿಮಾಂಡ್. ರಜನಿಕಾಂತ್ ಜೊತೆ ಹೆಜ್ಜೆ ಹಾಕುವುದಕ್ಕೆ ಬರೋಬ್ಬರಿ 2 ಕೋಟಿ ರೂಪಾಯಿ ಬೇಡಿಕೆ. ನಿರ್ಮಾಪಕರಿಂದಲೂ ಗ್ರೀನ್ ಸಿಗ್ನಲ್. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇಂದು ಟೀಂ ಇಂಡಿಯಾ ನ್ಯೂಜಿಲೆಂಡ್ ಮುಖಾಮುಖಿ. ಫೈನಲ್ಗೂ ಮುನ್ನ ಕಿವೀಸ್ ಆತ್ಮವಿಶ್ವಾಸ ಕುಗ್ಗಿಸೋಕೆ ರೋಹಿತ್ ಪಡೆ ಪ್ಲಾನ್. 300ನೇ ಏಕದಿನ ಪಂದ್ಯವನ್ನಾಡಲು ವಿರಾಟ್ ಕೊಹ್ಲಿ ರೆಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.